ನೋಡ್ರಿ ಮಿಷಿನಲ್ಲಿ ಹೆಂಗೆ ಬಿಸ್ತಾವ್ ತೋರಿಸ್ತೀನಿ ಬನ್ನಿ. ಎರಡೇ ನಿಮಿಷ ಗುರು, ಕರೆಕ್ಟಾಗಿ 2 ನಿಮಿಷಕ್ಕೆ ಟೈರು ಬಿಚ್ಬಿಡ್ತಾನೆ ಗುರು. ಎಷ್ಟು ಸ್ಪೀಡಾಗಿ ಮತ್ತೆ ಟೈರ್ಗಳ ಹತ್ರ ಅಂತೂ ಹುಷಾರಾಗಿರ್ಬೇಕು ಗುರು. ನೋಡ್ರಿ ಅವ್ನು ಇರೋದೇ ಇಲ್ಲ ಇಲ್ಲಿ ಟೈರ್ ಹತ್ರ, ಕಂಬಿ ಇಕ್ಬಿಟ್ಟು ಹೋಗ್ಬಿಟ್ಟವನೇ. ಏನಿಲ್ಲ ಅಂದರೂ ಎಷ್ಟು 200 ಚಿಲ್ಲರೆ ಪಂಚರ್ಗೆ ಇಕ್ಕಿಸ್ತಾ ಇರೋದು ನಾವು ಟೈರ್ಗೆ, ಟ್ಯೂಬ್ಗೆ. ನೀವೆಷ್ಟು ಇಕ್ಸ್ತೀರಾ ಅಂತ ಇರ್ಬೇಕು. ನೋಡ್ರಿ ಫುಲ್ ಹಿಡ್ದಿದ್ದೀವಿ, ನೋಡ್ರಿ ಫುಲ್ 200 ಐತೆ, ಒಂಚೂರು ಕಮ್ಮಿ. ಎಲ್ಲ ಟೈರ್ಗಳಿಗೂ ಸೇಮ್ ಅಷ್ಟೇ ಇಕ್ಸೋದು ನಾವು. ನೀವೆಷ್ಟು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಅಲ್ಲ ಸುಸ್ವಾಗತ ಮತ್ತೊಮ್ಮೆ ನನ್ನ ವೀಡಿಯೋಗೆ. ಏನಿಲ್ಲ ಗುರು, ಇವತ್ತಿನ ಸಮಾಚಾರ. ಇವಾಗ ಟೈಮ್ ಬಂದು 4:15 ಆಗಿದೆ ಸಂಜೆ. ಬೆಳಿಗ್ಗೆಯಿಂದ ತುಂಬ ಕೆಲ್ಸಗಳಿದ್ವು. ನಿನ್ನೆ ಸಂಜೆ ಬಂದು ಪಂಚರ್ ಆಗಿತ್ತು. ಇವತ್ತು ಟಿಪ್ಪರ್ಗೇನು ಬಾಡಿಗೆ ಇರಲಿಲ್ಲ, ಯಾವುದೂ ಬಂದಿದ್ವು, ನಾನು ಹೋಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ಏನಪ್ಪ ಸಮಾಚಾರ ಅಂದರೆ ಇವತ್ತಿಂದು ಈ ಟೈರ್ ನೋಡ್ರಿ, ಸ್ಟೆಪ್ನಿ ಟೈರು, ಹಿಂದೆ ಇದ್ದಿದ್ದ ಟೈರ್ನ ಇಲ್ಲಿಗೆ ಹಾಕಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಪಂಚರ್ ಆಗಿದ್ದು ಟಿಪ್ಟೂರ್ ಒಳಗಡೆ. ಅದನ್ನು ತೆಗ್ದು ಇಲ್ಲಿಗೆ ಹಾಕಿದ್ವಿ. ಈಗ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಬರ್ಬೇಕು ಟೈರ್ನ. ಏನಿಲ್ಲ ಬನ್ನಿ ಜೊತೆಗೆ ಹೋಗೋಣ. ಎಲ್ಲರೂ ಈ ವಿಡಿಯೋದಲ್ಲಿ ಇದೇ ಥರ ಇರಲಿ. ಯಾವ ಥರ ಟೈರ್ ಚೇಂಜ್ ಮಾಡಿಸ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಟಿಪ್ಟೂರಿಂದ ಬಂದು ಮಾರನೇ ದಿನ ಬೆಳಿಗ್ಗೆನೇ ಎದ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಗುರು. ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಗಾಡಿ ಕ್ಲೀನಾಗಿರ್ಬೇಕಷ್ಟೇ ನನಗಂತೂ. ಬನ್ನಿ ಸ್ಟಾರ್ಟ್ ಮಾಡೋಣ ಗಾಡಿನ. ಅಯ್ಯೋ ಎಷ್ಟು ಕಷ್ಟ ಗುರು ನಮ್ಮ ಜೀವನ, ನಮ್ಮ JCB ಟಿಪ್ಪರ್ಗಳವ್ರದ್ದು. ನೋಡ್ರಿ ಇಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ದೀನಿ. ಟೈರ್ ಒಂದು ಚೇಂಜ್ ಮಾಡಿಸ್ಕೊಂಬರೋಣ ಬರ್ರಿ. ಯಾವ ಥರ ಟೈರ್ ಚೇಂಜ್ ಮಾಡಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆಲ್ಲ. ನೆನ್ನೆ ದಿನ ಬಂದು ನೀವೆಲ್ಲರೂ ವೀಡಿಯೋದಲ್ಲಿ ನೋಡಿದಾಗೆ ಟಿಪ್ಟೂರಲ್ಲಿ ಪಂಚರ್ ಆಗಿದ್ದಿನ ಒಂಚೂರು ಪರದಾಡಕ್ಕೆ ಬಿಡಲಿಲ್ಲ ಗುರು. ರಂಗನಾಥ್ ಅಣ್ಣ ಅಂತ ಇದ್ದಾರೆ, ಅವರು ಮೆಟೀರಿಯಲ್ ಹೊಡೆಯೋಕ್ಕೆ ಬಂದಿದ್ದವ್ರೆ ಟಿಪ್ಪರಲ್ಲಿ. ಅಲ್ಲೆಲ್ಲೋ ಮೆಟೀರಿಯಲ್ ತುಂಬ್ತಾರೆ ಅಲ್ಲೇ. ಅವರು ಯಾವುದೋ ಉಳಿಯಾರ ಕಡೆಯವರು. ಎಂಥ ಒಳ್ಳೆ ಮನುಷ್ಯ ಅಂದರೆ, ಒಂಚೂರು ನನ್ನ ಕೈಲಿ ಪಂಚರ್ ಅಥವಾ ಗಾಡಿನ ಒಂಚೂರು ಟೈರ್ ಹಾಕೋಣಕ್ಕೂ ಬಿಡಲಿಲ್ಲ ಗುರು. ಅಷ್ಟು ಬೇಗ ಆವಣ್ಣನೇ ಮುಂದೆ ನಿಂತ್ಕೊಂಡು ಮಾಡಿಕೊಡ್ತು. ಅವನಂಗೆ ಧನ್ಯವಾದ ಹೇಳಬೇಕು. ಎಷ್ಟು ಪರದಾಡ್ಬೇಕಾಗಿತ್ತು ಅಂದರೆ ನಾನು ಒಬ್ಬನೇ ಇದ್ದಿದ್ರೆ. ಹಂಗೆ ಗುರು, ದೇವ್ರ ರೂಪದಲ್ಲಿ ಬಂದು ಕಾಪಾಡ್ತಾರಂತೆ ಒಬ್ಬೊಬ್ಬ ಮನುಷ್ಯನ. ಆ ಥರ ನಂಗೆ ರಂಗನಾಥನ ಬಂದು ಕಾಪಾಡಿದ್ದು. ಬನ್ನಿ ಇವಾಗ ಇದಕ್ಕೆ ಹೋಗ್ತಾಯಿನಿ, ಪಂಚರ್ ಶಾಪ್ ಹತ್ರ. ಎಲ್ಲಪ್ಪ ಪಂಚರ್ ಶಾಪ್ ಇರೋದು ಅಂದರೆ ನಮ್ಮ ಮನೆಯಿಂದ ಗುಬ್ಬಿಗೇಟ್ ಹತ್ರ ಗುರು. ನನಗೆ ಗುಬ್ಬಿಗೇಟು ನೋಡಿರ್ತೀರ ಎಲ್ಲರೂ. ಆ ಹುಡುಗಂಗೆ ಆಲೇ ಫೋನ್ ಮಾಡಿ ಹೇಳಿದ್ದೀನಿ ಬರ್ತಾಯಿದ್ದೀನಿ ಅಂತ. ಮತ್ತು ನಮಗೆ ಪಂಚರ್ ಶಾಪ್ ಏನು ತುಂಬ ದೂರ ಇಲ್ಲ ಗುರು. ಹೋದ್ರೆ ಮಿಷಿನಲ್ಲಿ ಪಟಪಟ ಅಂತ ಬಿಚ್ಬಿಡ್ತಾನೆ. ಕರೆಕ್ಟಾಗಿ 2 ಕಿಲೋಮೀಟ್ರ್ ಆಗುತ್ತೆ ನಮಗೆ ಪಂಚರ್ ಶಾಪ್ ಇಲ್ಲಿಂದ. ನೋಡಿರಿ ಅಲ್ಲಿ ಕಾಣಿಸ್ತೈತೆ ನೋಡಿರಿ ಗುಬ್ಬಿಗೇಟು, ತುಂಬ ಹತ್ರ ಗುರು. ನಮ್ಗೆ 80 ಫೀಟ್ ರೋಡ್ ಅನ್ನೋದನ್ನು ಮಾಡಿಬಿಟ್ಟು ತುಂಬ ಅನುಕೂಲ ಮಾಡಿಬಿಟ್ರು. ಹಿಂಗೆ ಡೈರೆಕ್ಟಾಗಿ ಹಿಂಗೆ ಹೋಗ್ಬಿಟ್ಟು 5 ನಿಮಿಷದಲ್ಲಿ ಎತ್ತಾಕೊಂಬತ್ತಾ ಇರೋದೇನೆ. ಏನು ಐಟಮ್ ಬೇಕು ಅಂದರೆ ಐಟಮ್ಗಳೆಲ್ಲ ಇಲ್ಲೇ ಸಿಗೋದು ನಮ್ಮ ಗುಬ್ಬಿಗೇಟಲ್ಲಿ. ಎಲ್ಲ ಹತ್ರ ಆಗುತ್ತೆ ಗುರು. ಇಲ್ಲಿ ನೋಡಿರಿ, ಇಲ್ಲಿ ಮೂಲೆಯಲ್ಲಿ ಐತೆ ಇಲ್ಲೇ ಪಂಚರ್ ಶಾಪು. ಅಲ್ಲಿ ಹೋಗ್ಬಿಟ್ಟು ನಾನು ಎಲ್ಲ ಟಿಪ್ಪರು JCBಗಳೆಲ್ಲ ಅಲ್ಲೇ ಪಂಚರ್ ಹಾಕ್ಸೋದು. ಬೇಗ ಹಾಕ್ಕೊಟ್ಬಿಡ್ತಾನೆ ಹುಡುಗ ಅಂತ, ಒಳ್ಳೆ ಹುಡುಗ. ನೋಡಿರ್ತೀರ ನಂದು JCB ವೀಡಿಯೋಗಳಲ್ಲೆಲ್ಲ ಹಾಕಿರ್ತೀನಿ, ಆ ಹುಡುಗನ ವೀಡಿಯೋಗಳನ್ನೆಲ್ಲ. ಬನ್ನಿ ಹೋಗೋಣ, ಯಾವ ಥರ ಬಿಚ್ತಾನೆ, ಯಾವ ಥರ ರಿಪೇರಿ ಮಾಡ್ತಾನೆ ಅನ್ನೋದು ಫುಲ್ ವೀಡಿಯೋ ಇದ್ರಲ್ಲಿ ಹಾಕ್ತೀನಿ ನಿಮಗೆ. ನೋಡಿರಿ ಬಿಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ಕೊಳವನು. ಆಲೇನೆ ಇದು ಹಾಕ್ಕೊಳವನೆ, ಜಾಕು ಹಾಕ್ಕೊಳವನೆ. ಆ ಕಡೆದು ಇದನ್ನು ಬಿಚ್ಚೋಕೆ ಕೇಳೋನು, ನನಗೆ ಬಿಚ್ಕೊತೀನಿ ಒಂದು 2 ನಿಮಿಷ. ಅದನ್ನು ಸ್ಟೆಪ್ಪಿನ ಬಿಚ್ಕೊಳಕ್ಕೆ ಕೇಳವನೆ. ಇದನ್ನು ಬಿಚ್ಕೊಂಡು ಕೊಟ್ಟರೆ ಪಟಪಟ ಅಂತ ಇದೊಂದು ಪಂಚರ್ ಹಾಕ್ಬಿಟ್ಟು ಅದನ್ನು ಬಿಚ್ಬಿಟ್ಟು ಇಲ್ಲಿಗೆ ಹಾಕ್ತಾನೆ ಗುರು. ಒಳ್ಳೆ ಪಂಚರ್ ಶಾಪ್ ಗುರು ಇದಂತೂ. ನೋಡಿರಿ ಮಿಷಿನ್ ಹೆಂಗೈತೆ, ಬರೋ ಅನ್ಸ್ಬಿಡ್ತಾನೆ 2 ನಿಮಿಷಕ್ಕೆ. ಏನೋ ನಿನ್ನ ಹೆಸರು?
ಮೊಹಮ್ಮದ್ ಫೈಸಲ್ ಪಾಷಾ ಅಂತ ಅವನ ಹೆಸರು. ಯಾರೇ ಇಲ್ಲಿ ಗುಬ್ಬಿಗೇಟ್ ಕಡೆ ಬಂದರೆ ಇಲ್ಲೇ ಬಂದು ಪಂಚರ್ ಹಾಕ್ಸ್ಕೊಳ್ರಿ. ಪಟ ಅಂತ ಬರೀ ಅರ್ಧ ಗಂಟೆಗೆಲ್ಲ ಪಂಚರ್ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾನೆ, ಒಂಚೂರು ಟೆನ್ಷನೇ ಮಾಡಲ್ಲ ಇವನಂತೂ. ನೋಡ್ರಿ ಇದೇನೆ MBS ಟೈರ್ ಶಾಪ್. ನಾವು ಒಟ್ನಲ್ಲಿ ರೆಗ್ಯುಲರಾಗಿ ಇಲ್ಲೇ ಬರೋದು ಗುರು, ಒಂದು ಸ್ವಲ್ಪ ಬೇಗ ಪಂಚರ್ ಹಾಕ್ಕೊಡ್ತಾನೆ ಅಂತ. ನೀವು ಕೂಡ ಈ ಕಡೆ ಗುಬ್ಬಿಗೇಟ್ ಕಡೆ ಬಂದರೆ ನೋಡ್ರಿ ಇಲ್ಲೇ ಗುಬ್ಬಿಗೇಟು, ನೋಡ್ರಿ ಇದೇ ರೋಡ್ ಗುಬ್ಬಿಗೇಟು, ಇದೇ ಪಂಚರ್ ಶಾಪು. ಎಮರ್ಜೆನ್ಸಿ ಇದ್ದರೆ ಫೋನು ಮಾಡಿರಿ, ಇಲ್ಲೇ ಐತೆ ನಂಬರು, ಬಂದು ಹೆಲ್ಪ್ ಮಾಡ್ತಾನೆ ಹುಡುಗ. ನೋಡ್ರಿ ಮಿಷಿನಲ್ಲಿ ಹೆಂಗೆ ಬಿಸ್ತಾವ್ ತೋರಿಸ್ತೀನಿ ಬನ್ನಿ. ಎರಡೇ ನಿಮಿಷ ಗುರು, ಕರೆಕ್ಟಾಗಿ 2 ನಿಮಿಷಕ್ಕೆ ಟೈರು ಬಿಚ್ಬಿಡ್ತಾನೆ ಗುರು. ಎಷ್ಟು ಸ್ಪೀಡಾಗಿ ಬಿಚ್ತಾನೆ ಅಂದರೆ ಸಿಕ್ಕಾಪಟ್ಟೆ ಸ್ಪೀಡು. ಬರ್ರಿ ನಾವು ಹೋಗಿ ಸ್ಟೆಪ್ನಿ ಬಿಚ್ಚಬೇಕು. ಫಸ್ಟ್ ಸ್ಟೆಪ್ನಿ ಬಿಚ್ತೀನಿ, ಇಲ್ಲ ಕೆಲಸ ಆಗಲ್ಲ, ನಾನು ಹೋಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಬೇರೆ ಮಾಡಬೇಕು ವೀಡಿಯೋನ. ಬನ್ನಿ ಒಂದು ಸ್ವಲ್ಪ ಬಿಚ್ಕೊಂಬಿಡೋಣ. ಪಂಚರ್ ಆಗಿದೆ ಟೈರ್ನ ತೊಗೊಂಬಂದು ಬಿಚ್ಕೊಂಬಂದು ಕೊಟ್ಟಿದ್ದೀನಿ ಗುರು ಅವನಿಗೆ. ಹಾಗೇ ಈ ಸ್ಟೆಪ್ನಿನ ತೊಗೊಂಡೋಗ್ಬಿಟ್ಟು ಅಲ್ಲಿ ಸಿಗಿಸ್ಬೇಕು. ಅವನಷ್ಟಲ್ಲಿ ಪಂಚರ್ ಹಾಕ್ಕಂತಾನೆ. ಸ್ಟೆಪ್ನಿ ಟೈರ್ನ ತೊಗೊಂಡೋಗಿ ಸ್ಟೆಪ್ನಿಗೆ ಹಾಕೋಣ ಬನ್ನಿ. ಹಾಗೆ ನೋಡಿ ಟೈರ್ ಬಿಚ್ಚಿದ್ದೀವಿ, ಹೋಗ್ಬಿಟ್ಟು ಅಲ್ಲಿ ಪಂಚರ್ ಹಾಕ್ಕೊಂಬಂದು ಆ ಟೈರ್ನ ಇಲ್ಲಿಗೆ ಹಾಕ್ಬಿಡ್ತಾನೆ. ಇಷ್ಟೇ ಕೆಲಸ. ಮಿಷಿನ್ ಇರೋದ್ರಿಂದ ಎಷ್ಟೆಷ್ಟು ಬೇಗ ಕೆಲಸ ಆಗ್ತವೆ ಅಂದರೆ ಗುರು, ಸಿಕ್ಕಾಪಟ್ಟೆ ಬೇಗ ಕೆಲಸ ಆಗ್ತವೆ. ನಾಳೆ ಬೇರೆ ಯಾವುದೋ ಒಂದು ಮೆಟೀರಿಯಲ್ ಲೋಡಿಂಗ್ ಇದೆ, ಬನ್ನಿ ಹೋಗೋಣ. ಹಾಗೆ ನೋಡಿ ಎಷ್ಟು ಬೇಗ ಕೆಲಸ ಮಾಡ್ತಾನೆ ಇವನು, ಸಿಕ್ಕಾಪಟ್ಟೆ ಸ್ಪೀಡು. ನೋಡಿರಿ ಹೊಸ ಟೈರ್, ಇನ್ನು ಪೌಡ್ರು ಗಿಡ್ರು ಮಾಡಿಸವ್ರ ನೋಡು. ಪೌಡ್ರ್ ಆಗೈತಾ ಗಾಡಿ ಇದು? ಹಾಂ ಆಲೇ ಮಾಡಿಸಿದ್ದೀನಿ ಅಂದಿದ್ದ ನನಗೆ, ಗಾಡಿ ಬೇರೆಯವ್ರು ಕೊಟ್ಟಿದ್ದಾಗ. ನೋಡಿ ಆಗೈತೆ ಒಳಗಡೆ. ಅದೇ ನೈಟ್ ಆಗಿರೋದು ಅನ್ಸಲ್ವಾ? ನೋಡ್ರಿ ನೀರು ಹೋಗೈತಂತೆ ಟೈರ್ ಒಳಗಡೆ. ನೆನೆ ಪಂಚರ್ ಆಯ್ತಲ್ಲ, ತಗೊಂಡೋಗಿ ಸ್ಟೆಪ್ನಿಗೆ ಹಾಕಿದೆ, ಅಲ್ಲೆಲ್ಲ ನೀರು ಹೋಗ್ಬಿಟ್ಟೈತೆ. ಸರಿ ಬನ್ನಿ ಇದನ್ನು ತಗೊಂಡೋಗ್ಬಿಟ್ಟು ಫಸ್ಟ್ ಇದಕ್ಕೆ ಹಾಕ್ಬಿಡ್ತೀನಿ ಸ್ಟೆಪ್ನಿಗೆ. ನಾನು ಮತ್ತು ಆ ಚಿಕ್ಕ ಹುಡುಗ ನೋಡ್ರಿ, ಆ ಚಿಕ್ಕ ಹುಡುಗ ಸೇರಿಬಿಟ್ಟು ಇಬ್ಬರೂ ಈ ಸ್ಟೆಪ್ನಿನ ಕುಂಡಿಸ್ಬಿಟ್ವಿ. ಆಯಿತು, ಈಗ ಚೆನ್ನಾಗಿ ಟೈರು ಏನೋ ಇಲ್ಲ, ಕ್ಲೀನಾಗಿ ಕುಂಡಿಸಿದ್ದೀನಿ ಸ್ಟೆಪ್ನಿನ. ಹಾಗೆ ಬನ್ನಿ ತೋರಿಸ್ತೀನಿ ಯಾವ ಥರ ನಮ್ಮ ಟೈರ್ಗೆ ಏಟ್ ಬಿದ್ದೈತೆ ಅಂತ ಪಂಚರಲ್ಲಿ. ನೋಡ್ರಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, ತಂತಿ ಬಂದ್ಬಿಡೈತೆ ಗುರು ಆಚಿಕೆ. ಹೊಸ ಟೈರಲ್ಲಿ ಹಿಂಗೆ ಆಗ್ಬಿಟ್ರೆ ಹೊಟ್ಟೆ ಉರಿತದೆ ಗುರು. ಹಾಗೆ ಟೈರಿಗೆ ಯಾವ ಥರ ಏಟ್ ಬಿದ್ದೈತೆ ಅಂತ ತೋರಿಸಿ ಮನೆ. ನೋಡಿ ಹೊಸ ಟೈರು ಗುರು, ಇದಕ್ಕೆ ನೋಡಿರಿ ಕಾಣಿಸ್ತಿರ್ಬೋದು ನಿಮಗೆ, ಹಿಂಗಾಯ್ತು, ಇಷ್ಟು ದಪ್ಪ ಹೊಡೆದೈತೆ. ಈಟ್ ಪಂಚರೇ ಹಾಕ್ಬೇಕಂತೆ, ಹೋಗೋನೆ ಅದೇನೋ ತರಬೇಕಣ್ಣ ರಬ್ಬರು ಅಂತ. ನೋಡಿರಿ ಇದೆ, ಇದನ್ನು ಹಾಕ್ಬಿಟ್ಟು ಅವಾಗೆ ತಡೆಯೋದು. ಇದಕ್ಕೆ ಒಂದು 3 ನಂಬರ್ ಪ್ಯಾಚ್ ಹಾಕ್ತೀನಿ ಅಂತ ಹೇಳೋನು ಇದಕ್ಕೆ, ಇಲ್ಲಾಂದರೆ ನಿಲ್ಲಲ್ಲ ಅಂತ ತಂತಿ ಬೇರೆ ಬಂದ್ಬಿಡೈತೆ ಒಂದು ಸ್ವಲ್ಪ ಆಚಿಕೆ. ಏನೂ ಮಾಡೋಕ್ಕಾಗಲ್ಲ ಗುರು, ಟೈಮ್ ನೋಡಿರಿ. ಪಂಚರ್ ಈ ಥರ ಎಲ್ಲ ಆಗ್ತವೆ, ನೋಡ್ಕೊಂಡು ಓಡಿಸ್ಬೇಕು ಗಾಡಿನಂತೂ, ಹಿಂದಕ್ಕೂ ಮುಂದಕ್ಕೂ ಜವಾಬ್ದಾರಿಯಿಂದ. ಏನೂ ಮಾಡೋಕ್ಕಾಗಲ್ಲ. ಈ ಪಂಚರೆಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ಥರ ಪಂಚರ್ ಹಾಕ್ಸ್ಕೊತೀನಿ ಅಂತ. ಪಂಚರ್ ಹಾಕ್ಬಿಟ್ಟು ಕಳಿಸ್ತಾನೆ ಇನ್ನೊಂದು ಅರ್ಧ ಗಂಟೆ. ಅವ್ನು ಬೇಗ ಬಂದರೆ ಮನೆ ಕಡೆ ಹೋಗ್ತಾ ಇರೋದೆ. ಈ ವಿಡಿಯೋದಲ್ಲಿ ಹಿಂಗೆ ಇರ್ರಿ ಗುರು. ಮತ್ತು ಟೈರ್ ಗೀರ್ನೆಲ್ಲ ಉಜ್ಕೊಂಡಾಯಿತು. 2 ನಂಬರ್ ಪ್ಯಾಚ್ ಹಾಕಬೇಕು ಅಂತ ಹೇಳಿದಾನೆ ಅಲ್ಲಿಗೆ. ನೋಡಿರಿ ಎಲ್ಲ ಉಜ್ಜೆಲ್ಲ ಆಗಿದೆ, ಕ್ಲೀನಾಗಿ ಉಜ್ಜವನೇ ಹುಡುಗ. ನಮಗೆ ಅಂದರೆ ಕ್ಲೀನಾಗಿ ಮಾಡಿಕೊಡ್ತಾರೆ. ಉಜ್ಬಿಟ್ಟು ಟೈರ್ ಟ್ಯೂಬ್ಗೂ ಒಂದು ಸ್ವಲ್ಪ ಏಟಾಗಿತ್ತು, ಅದಕ್ಕೂ ಹಾಕಿದ್ದಾನೆ. ಇದನ್ನು ಏನು ಮಾಡ್ಬೇಕು ಇದಕ್ಕೆ? ಇದಕ್ಕೆ ಇದು ಈಟ್ ಪಂಚರ್ ಹಾಕ್ಬೇಕಂತೆ, ಇಲ್ಲಾಂದರೆ ತಡೆಯಲ್ಲ ಅದು. ಈಟ್ ಪಂಚರ್ ಹಾಕ್ದ್ರೆ ಕ್ಲೀನಾಗಿ ತಡೆಯೋದು. ಹಂಗೆ ಈಟ್ ಪಂಚರ್ ಹಾಕ್ಬಿಡ್ತಾನೆ. ನಾನು ಕೂಡ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಟೈರ್ ಒಳಗಡೆ ಏನಾದರೂ ಗಲೀಜಿದ್ರೆ. ಹಾಗೆ ಪೌಡ್ರೂ ಮಾಡಿಸ್ಬೇಕು. ಮೇನು ಎಲ್ಲ ಟೈರ್ಗಳಿಗೂ ಪೌಡ್ರ್ ಮಾಡಿಸ್ಬೇಕು. ಇನ್ನೂ ಪೌಡ್ರ್ ಮಾಡಿಸಿಲ್ಲ ನಾವು, ಶೋರೂಮಿಂದ ತಂದಾಗಿಂದ ನಾವು ಗಾಡಿದು. ಹಾಗೆ ಟೈರ್ಗಳನ್ನೆಲ್ಲ ಪೌಡ್ರ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. 10,000 ಕಿಲೋಮೀಟ್ರಿಗೆ ಇನ್ನೂ ಯಾವುದೂ ಮಾಡಿಸಿಲ್ಲ. ನೋಡಿರಿ ಯಾವ ಥರ ಇದೆ. ಇನ್ನು ಟೈರ್ಗಳು ಸೌದಿಲ್ಲ ಗುರು, ಒಂದು ರೇಂಜಿಗೆ ಸೌದವೆ ಟೈರ್ಗಳು. ಅಯ್ಯೋ ಭಾರಿ ಕಷ್ಟ ಗುರು, ಒಂದು ಟಿಪ್ಪರ್ ಮೇಂಟೈನ್ ಮಾಡೋದು ಒಂದೇ ಸಿಕ್ಕಾಪಟ್ಟೆ ಕಷ್ಟ. ಟೈರ್ಗಳು ಮೇಂಟೈನ್ ಮಾಡೋದು ಅಂತ ನೋಡ್ಕೊಂಡು ಓಡಿಸಿ ಗುರು. ಯಾರೇ ನಾನು ಅಂತಲ್ಲ, ಯಾರೇ ಆಗಲಿ ನೋಡ್ಕೊಂಡು ಓಡಿಸಿ. ಟೈರ್ಗಳ್ನ ಜೋಪಾನವಾಗಿ ನೋಡ್ಕೊಳ್ರಿ.
ಮತ್ತು ಪಂಚರ್ ಹಾಕ್ಕಂತವ್ನು ಹುಡುಗ ಇನ್ನೇನೊಂದು ಅರ್ಧ ಗಂಟೆ ಪಂಚರ್ ಹಾಕ್ಬಿಟ್ಟು ಎಲ್ಲ ಟೈರೆಲ್ಲ ಫಿಟ್ಟಿಂಗ್ ಆಗುತ್ತೆ. ಹಾಗೆ ನೀವುಗಳೆಲ್ಲ ಎಷ್ಟೆಷ್ಟು ಕಿಲೋಮೀಟ್ರಿಗೆಲ್ಲ ಪಂಚರ್ ಏನೋ ಟೈರು ಟ್ಯೂಬ್ಗಳನ್ನೆಲ್ಲ ಪೌಡ್ರ್ ಮಾಡಿಸ್ತೀರಾ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ನಮ್ಗಳ್ಗೂ. ಮತ್ತು ಪೌಡ್ರು ಮಾಡ್ತಾಯಿದ್ದಾನೆ ನೋಡಿ ಹುಡುಗ. ಎಷ್ಟು ಕ್ಲೀನಾಗಿ ಪೌಡ್ರು ಎಷ್ಟು ಹಾಕ್ಸ್ತೀವಿ ಅಷ್ಟೇ ಒಳ್ಳೆಯದು ಗಾಡಿಗೆ. ಪೌಡ್ರೆಲ್ಲ ಮಾಡಿಸ್ತಾಯಿದ್ದೀವಿ. ಪೌಡ್ರು ಮಾಡಿಸ್ಬಿಟ್ಟು ಒಂದೇ ಸಲ ಗಾಡಿ ಫಿಟ್ಟಿಂಗ್ ಮಾಡ್ತಾನೆ ಗುರು. ಹಾಗೇ ಇದು ಬೇರೆ ಮಾಡಬೇಕು, ಏನೋ ಈಟ್ ಪಂಚರ್ ಹಾಕಬೇಕು. ಲೈಟ್ ನೋಡಿರಿ, ಒಂದು ಸ್ವಲ್ಪ ಹೊತ್ತು ಈಟ್ ಪಂಚರ್ ಹಾಕ್ತಾನೆ. ಹಾಂ, ಮತ್ತೆಲ್ಲ ಟೈರ್ ಪಂಚರು ಏನೋ ಪೌಡ್ರ್ ಮಾಡಿಸ್ಬೇಕು ಎಲ್ಲ ಟೈರ್ಗಳಿಗೂ. ಹಾಂ, ಎಷ್ಟು ಕಿಲೋಮೀಟ್ರ್ ಒಂದು ಸಲ ಮಾಡಿಸ್ಬೇಕು ಪೌಡ್ರು? ಕಿಲೋಮೀಟ್ರ್ ಲೆಕ್ಕನ? ಎಷ್ಟು ಕಿಲೋಮೀಟ್ರ್ ಒಂದು ಸಲ? 4ರಿಂದ 5 ಟ್ರಿಪ್ಪುಗ? ಅಂದರೆ ನಾವೆಲ್ಲ ಲೋಕಲ್ ಹೊಡೆಯೋದಲ್ಲ, ಒಂದು 2000, 3000, 5000 ಒಳಗಡೆ ಮಾಡಿಸ್ಬೇಕಾ? ಹಾಂ, ಹಂಗೆ ಕ್ಲೀನಾಗಿರಬೇಕು ಅಂದರೆ ಗಾಡಿ ಪೌಡ್ರ್ ಮಾಡಿಸ್ಬೇಕಂತ ಟೈರ್ಗಳು ಏನೋ ಬಾಳಿಕೆ ಬರಬೇಕು ಅಂದರೆ ಚೆನ್ನಾಗಿ. ಅವಾಗ ಪಂಚರು ಆಗಲ್ಲ, ಏನೋ ಕಚ್ಚಲ್ಲ ಜಾಸ್ತಿ ಟೈರ್ಗಳೆಲ್ಲ. ನೀವುಗಳು ಎಷ್ಟೆಷ್ಟು ಕಿಲೋಮೀಟ್ರಿಗೆ ಟೈರ್ಗಳನ್ನ ಪೌಡ್ರ್ ಮಾಡಿಸ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ನೋಡಿರಿ ಎಷ್ಟು ಬೇಗ ಫಿಟ್ಟಿಂಗ್ ಮಾಡ್ಬಿಟ್ಟ. ಮೂರ್ತಿ ಏನೋ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು. ನನಗೆ ಚಿಕ್ಕವನಿದ್ರು ಭಾರಿ ಫಾಸ್ಟ್ ಹುಡುಗ ಅಂದರೆ. ಅರ್ಧ ಗಂಟೆ ಒಳಗಡೆ ಟೈರ್ ಫಿಟ್ ಮಾಡಿಬಿಡ್ತಾನೆ, ಅರ್ಧ ಗಂಟೆ ಒಳಗಡೆ ಟೈರ್ ಹಾಕ್ಬಿಡ್ತಾನೆ, ಅಷ್ಟು ಸ್ಪೀಡ್ ಹುಡುಗ ಅಂದರೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಹುಡುಕೊಂಬತ್ತೀನಿ ಗುರು ಖುಷಿಯಿಂದ. ಏನೋ ಒಂದೇ ಒಂದು ಕೆಲಸನೂ ನನ್ನ ಕೈಲಿ ಮಾಡಿಸಲ್ಲ ನೋಡಿರಿ, ಕೈಗಳೇ ಗಲೀಜಾಗಿಲ್ಲ. ಬರೀ ಒಂದೇ ಒಂದು ಸ್ಟೆಪ್ನೇ ಹಾಕಿದ್ದೀನಿ ಅಷ್ಟೇ. ಆ ಹುಡುಗ ಬರೀ ಎಲ್ಲ ಅವನೇ ಮಾಡ್ಕೊಂಬಿಡ್ತಾನೆ, ಇಷ್ಟೇ ಸಣ್ಣಗವನೇ. ಆದರೆ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡು. ಸರಿ ಫ್ರೆಂಡ್ಸ್, ಎಲ್ಲ ಫಿಟ್ಟಿಂಗ್ ಆದಮೇಲೆ ತೋರಿಸ್ತೀನಿ ಬರ್ರಿ ಯಾವ ಥರ ಫಿಟ್ ಆಗಿದೆ ಅಂತ. ಮತ್ತು ಎಲ್ಲಾದ್ರಲ್ಲ ನಿಮ್ಮ ಅಪ್ಪಾಜಿನೇ ಕಾಣ್ತಿಲ್ಲ. ಕಿಡ್ನಿ ಸ್ಟೋನ್ ಆಗೈತಾ? ಕಿಡ್ನಿ ಸ್ಟೋನಾ? ಒಬ್ಬನೇ ಕೆಲಸ ಮಾಡ್ತಿದ್ಯಲ್ಲ ಬೆಳಿಗ್ಗೆಯಿಂದನೂ, ಊಟ ತಿಂಡಿ ತಿಂದೆ. 24 hours ಕೆಲಸ ಮಾಡ್ತಾನೆ ನೋಡಪ್ಪ ಅವನ ಪಾಪ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಇನ್ನೂ ಏನು ಅವ್ನಿಗೊಂದು 20 ವರ್ಷ ನನಗೆ ಒಂದು 20 ವರ್ಷ ಅಷ್ಟೇ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ನೋಡ್ರಿ. ಬೆಳಿಗ್ಗೆಯಿಂದ ಒಬ್ಬನೇ ಕೆಲಸ ಮಾಡ್ತಾನಂತೆ ನೋಡ್ರಿ. ಪಂಚರ್ ಶಾಪ್ ನೋಡ್ಕೊಂಬಿಡ್ರಿ, ತುಂಬ ಒಳ್ಳೆ ಹುಡುಗ. ಇವ್ರ ಅಪ್ಪಾಜಿನೂ ಅಷ್ಟೇ. ಮತ್ತು ಟೈರ್ಗಳ ಹತ್ರ ಅಂತೂ ಹುಷಾರಾಗಿರ್ಬೇಕು ಗುರು. ನೋಡಿರಿ, ಅವ್ನು ಇರೋದೇ ಇಲ್ಲ ಇಲ್ಲಿ ಟೈರ್ ಹತ್ರ. ಕಂಬಿ ಇಕ್ಬಿಟ್ಟು ಹೋಗ್ಬಿಟ್ಟವನೇ. ಏನಿಲ್ಲ ಅಂದರೂ ಎಷ್ಟು 200 ಚಿಲ್ಲರೆ ಪಂಚರ್ಗೆ ಇಕ್ಕಿಸ್ತಾ ಇರೋದು ನಾವು ಟೈರ್ಗೆ, ಟ್ಯೂಬ್ಗೆ. ನೀವು ಎಷ್ಟೆಷ್ಟು ಇಕ್ಸ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನೋಡೋಣ ಯಾರ್ಯಾರು ಎಷ್ಟೆಷ್ಟು ಇಕ್ಕಿಸ್ತೀರಾ ಅಂತ. ಹೆವಿ ಡೇಂಜರ್ ಗುರು, ಡೇಂಜರ್ ಅಂದರೆ ಡೇಂಜರು. 200 ಪಂಚರ್ 200 ಇಡಿಸ್ಬೇಕು ಅಂದರೆ ಏನು ಸುಮ್ಮನೆನಾ? ಅದು ರೇಡಿಯಲ್ ಟೈರ್ಗಳು ಮಾತ್ರ ಅಲ್ವಾ 200 ಹಿಡಿಯೋದು, ಬೇರೆ ಹಿಡಿಯೋಲ್ಲ. ಎಷ್ಟು 220? ಅದು ಮಾಮೂಲಿ 120 ಅಷ್ಟೆ. ಇವಾದರೆ ಇವು ಒಳ್ಳೆ ಸ್ಟ್ರೆಂತ್ ಇರುತ್ತಲ್ವಾ? ಅಪೋಲೋ ಟೈರ್ಗಳಾದರೆ ಒಂದು 200ವರೆಗೂ ಹಿಡಿತೀವಿ. ಆದರೂ ಹುಷಾರಾಗಿರ್ಬೇಕು ನೋಡಿರಿ. ಫುಲ್ ಹಿಡ್ದಿದ್ದೀವಿ ನೋಡಿರಿ, ಫುಲ್ 200 ಐತೆ, ಒಂಚೂರು ಕಮ್ಮಿ. ಎಲ್ಲ ಟೈರ್ಗಳಿಗೂ ಸೇಮ್ ಅಷ್ಟೇ ಇಕ್ಸೋದು ನಾವು. ನೀವು ಎಷ್ಟೆಷ್ಟು ಮತ್ತು ಪಂಚರೆಲ್ಲ ಹಾಕ್ಸ್ಕೊಂಡಿದ್ದಾಯಿತು. ಹಾಗೆ ಟೈರು ಫಿಟ್ ಮಾಡಾಯಿತು ಹುಡುಗ. ನೋಡಿರಿ ಹೋಗ್ತಾವ್ನು ಎತ್ಕೊಂಡು ಮಿಷಿನ್ ಎಲ್ಲ ಫಿಟ್ಟಿಂಗ್ ಮಾಡಿ ನೋಡಿರಿ, ಎಲ್ಲ ಫಿಟ್ಟೆಲ್ಲ ಆಗಿದೆ. ಮಿಷಿನಲ್ಲಿ ಟೈಟ್ ಮಾಡೋನೆ, ಮತ್ತೆ ಬಿಚ್ಕೊಳಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಟೈಟ್ ಮಾಡಿದರೆ ಸರಿ. ಬನ್ನಿ ಅವರು ಅಮೌಂಟ್ ಕೊಟ್ಬಿಟ್ಟು ಹೋಗೋಣ. ಎಷ್ಟಾಯಿತು ನೋಡಿ ಹೇಳಪ್ಪ, ಆಮೇಲೆ ಜಾಸ್ತಿ ಹೇಳ್ಬಿಡ. ಹಾಗೆ ಪಂಚರ್ ಗಿಂಚರ್ ಎಲ್ಲ ಹಾಕಿಸ್ಕೊಂಡು ಮನೆ ಕಡೆ ಹೊರಟೆ ಗುರು. ನೋಡಿ ಪಾಪ ಹುಡುಗ ತುಂಬ ಒಳ್ಳೆಯನು. ಕ್ಲೀನಾಗಿ ಪಂಚರು ಹಾಕ್ಕೊಟ್ಟ. ಜಾಸ್ತಿನೂ ಇಸ್ಕೊಂಡಿಲ್ಲ, ಒಂದು 400 ರೂಪಾಯಿ ಇಸ್ಕೊಂಡಾಗರು. ಬೇರೆಗಾದರೆ ಒಂದು 500 ರೂಪಾಯಿ ಇಸ್ಕೊಂತಾರೆ, ನಮ್ಗೆ ಬರೀ 400 ರೂಪಾಯಿ ಇಸ್ಕೊಂಡ. ತುಂಬ ಖುಷಿ ಆಯ್ತದೆ. ಹಾಗೆ ನಾಳೆಗೂ ಒಂದು ಲೋಡು ಹಿರಿಯೂರಿಗೆ ಲೋಡ್ ಇದೆ ನನಗೆ, ಮೆಟೀರಿಯಲು ಡಬಲ್ ವಾಶ್ ಎಮ್ಸ್ಯಾಂಡು. ನಾಳೆ ಅಂತೂ ಮಸ್ತಾಗಿರುತ್ತೆ ಕಂಟೆಂಟು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಯಾರ್ಯಾರು ನನ್ನ ಅಕೌಂಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ನ ಒತ್ಕೊಳ್ಳಿ. ನನ್ನ ವೀಡಿಯೋ ಬೇಗ ತಲುಪುತ್ತೆ ನಿಮಗೆ. ನಾನು ವೀಡಿಯೋ ಹಾಕಿದ ತಕ್ಷಣವೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.